ಕಂದಾಯ ದಾಖಲೆಗಳಲ್ಲಿ ನಿಮ್ಮ ಹೆಸರನ್ನ ರೂಪಾಂತರಗೊಳಿಸೋದ್ರಿಂದ ಆ ಪ್ರಾಪರ್ಟಿಗೆ ನೀವು ಓನರ್ ಆಗ್ತೀರಾ. ಅಂದ್ರೆ ಮ್ಯೂಟೇಷನ್ ಇಂದ ನೀವು ಓನರ್ಶಿಪ್ ಕ್ಲೇಮ್ ಮಾಡಬಹುದಾ. ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಹೆಲ್ಡ್ ಮಾಡಿದಂತ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅಜಿತ್ ಕೌರ್ ವರ್ಸಸ್ ದರ್ಶನ್ ಸಿಂಗ್ ಅಲ್ಲಿ ಒಬ್ಬ ತಂದೆ ತೀರ್ ಹೋದ ನಂತರ ಅವರ ಮಕ್ಕಳು ಪ್ರಾಪರ್ಟಿ ಅವರ ಹೆಸರಿಗೆ ಬರುತ್ತೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಆ ಮಕ್ಕಳಲ್ಲಿ ಒಬ್ಬ ತುಂಬಾ ಬುದ್ಧಿವಂತ ಕಂದಾಯ ಇಲಾಖೆಯಲ್ಲಿ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಅಲ್ಲಿ ಆ ಹೆಸರನ್ನ ಅವರು ವರ್ಗಾಯಿಸ್ಕೊಳ್ತಾರೆ, ಅವರ ಹೆಸರಿಗೆ ಮಾಡ್ಕೊಳ್ತಾರೆ. ನಂತರ ಆ ಪ್ರಾಪರ್ಟಿನ ಅವ್ರು ಕ್ಲೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಟ್ ಸಿನ್ಸ್ ಈ ಕಂದಾಯ ದಾಖಲೆಗಳಲ್ಲಿ ಪ್ರಾಪರ್ಟಿ ನನ್ನ ಹೆಸರಲ್ಲಿದೆ, ಹಾಗಾಗಿ ಈ ಪ್ರಾಪರ್ಟಿ ನನಗ್ ಸೇರಿದ್ದು ಅಂತ. ಆದ್ರೆ ಸುಪ್ರೀಂ ಕೋರ್ಟ್ ಇದನ್ನ ಕ್ಲಿಯರ್ ಮಾಡುತ್ತೆ ದಟ್ ಕಂದಾಯ ದಾಖಲೆಗಳಲ್ಲಿ ನಿಮ್ಮ ಹೆಸರು ಕೇವಲ ಎಂಟ್ರಿ ಅಷ್ಟೇ, ಅದರಿಂದ ನೀವು ಓನರ್ಶಿಪ್ ಮಾಲೀಕತ್ವನ ಗಳಿಸೋದಿಲ್ಲ. ಸೊ ಕೇವಲ ಕಂದಾಯ ದಾಖಲೆ RTC ರೆವೆನ್ಯೂ ರೆಕಾರ್ಡ್ಸ್ ಅಲ್ಲಿ ಇರುವಂತಹ ಹೆಸರು ಎಂಟ್ರಿ ಪರ್ಪಸ್ಗೆ ಅಷ್ಟೇನೆ, ಅದು ಓನರ್ಶಿಪ್ ಅನ್ನ ಕ್ಲೇಮ್ ಮಾಡುವಂತ ಪರ್ಪಸ್ಗೆ ಅಲ್ಲ. ನಿಮ್ಗೆ ಯಾರಾದ್ರೂ ಈ ರೀತಿ ಮೋಸ ಮಾಡ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಖಂಡಿತ